ಮಲೇಶಣ್ಣ, ಹೇಳಿ ಸರ್. ಅಡಿಕೆ ಕೊಯ್ಲೆಲ್ಲ ಕಂಪ್ಲೀಟ್ ಆಯ್ತಾ ನಿಮ್ದು? ಮುಗಿದಂಗೆ ಆಯ್ತು. ಎಲ್ಲ ಮುಗಿತಾ? ಇನ್ನೇನಾದ್ರು ಸ್ವಲ್ಪ ಇದೆಯಾ? ಇನ್ನೊಂದು 5 ಚೀಲ ಕೊಯ್ಯೋದಿದೆ. ಲಾಸ್ಟ್ ಈ ತಿಂಗಳ ಎಂಡಿನೊಳಗೆ ಕೊಯ್ಬೇಕು. ಇನ್ನೊಂದು 5 ಚೀಲ ಇದೆಯಾ? ಈಗ ನಾವು ಹಳೆ ಶೂಟ್ ಮಾಡಿದ್ವಲ್ಲ 1100 ಗಿಡ 2 ಎಕರೆ ಇತ್ತಲ್ಲ, ನಿಮ್ದು ಹಳೇದು ಇನ್ನು ಬೇರೆ 10 ಎಕರೆ ಇದೆಯಲ್ಲ, ಅದು ಬೇಡ, ನಾವು ಶೂಟ್ ಮಾಡಿಲ್ಲ, ಹಾಗಾಗಿ ಬೇಡ. ನಾವು ಶೂಟ್ ಮಾಡಿದ್ವಲ್ಲ 2 ಎಕರೆ, ಅದರಲ್ಲಿ ಎಷ್ಟೆಷ್ಟು ಬಂತು ಅಂತ ಒಂದು ಕ್ಯಾಲ್ಕುಲೇಷನ್ ಕೊಡಕ್ಕಾಗತ್ತಾ? ಕೊಡಕ್ಕಾಗುತ್ತೆ. ಮೊದಲನೇ ಕೊಯ್ಲು ಎಷ್ಟು ಬಂತದು? ಮೊದಲನೇ ಕೊಯ್ಲು 25 ಚೀಲ ಬಿತ್ತು. 25 ಚೀಲ ಮೊದಲನೇ ಕೊಯ್ಲು ಬಿತ್ತಾ? ಎರಡನೇ ಕೊಯ್ಲು 120 ಚೀಲ ಬಿತ್ತು. 120 ಚೀಲ. ಮೂರನೇ ಕೊಯ್ಲು 120 ಚೀಲ ಬಿತ್ತು. ಮೂರನೇ ಕೊಯ್ಲು ಅದು 120 ಚೀಲ ಬಿತ್ತು. ಆಮೇಲೆ 4ನೇ ಕೊಯ್ಲು ಅದೊಂದು 40 ಬಿತ್ತು. 40 ಬಿತ್ತು. 40 ಚೀಲ. 5ನೇ ಕೊಯ್ಲು 40 ಚೀಲ. ಓಕೆ, ಅಲ್ಲಿಗೆ ಈ ಲಾಸ್ಟ್ ಕೊಯ್ಲು ಇನ್ನೊಂದು 5 ಚೀಲ ಬೀಳ. ಒಂದು 4-5 ಚೀಲ ಇದೆ. 5 ಚೀಲ ಇದೆ. ಟೋಟಲ್ ಅಲ್ಲಿ ಒಂದು 350 ಚೀಲ. ಟೋಟಲ್ ಆಯ್ತು 350 ಚೀಲ. 350 ಚೀಲ ಹಸಿ ಅಡಿಕೆ ಬಿದ್ದಂಗೆ ಆಯ್ತು. 350 ಚೀಲ ಇಂಟು 75 ಕೆಜಿ ಬ್ಯಾಗ್ ಅದು. 75 ಕೆಜಿ ಬ್ಯಾಗ್ ಅಂದ್ರೆ ಎಷ್ಟಾಯ್ತು ಅಲ್ಲಿ? 260 ಕ್ವಿಂಟಾಲ್. ಪರವಾಗಿಲ್ಲ, 260 ಕ್ವಿಂಟಾಲ್ ಅಂದ್ರೆ 1 ಎಕರೆಗೆ 130 ಕ್ವಿಂಟಾಲ್ ಹಸಿ ಅಡಿಕೆ ಬಿದ್ದಂಗೆ ಆಯ್ತು. 1100 ಗಿಡ ನಾವು ಶೂಟ್ ಮಾಡಿದ್ದು. ಓಕೆ, ಅಲ್ಲಿ ಒಣ ಅಡಿಕೆ ನೀವೇ ಬೇಯಿಸೋದ್ರಿಂದ ಒಣ ಅಡಿಕೆ ಕ್ಯಾಲ್ಕುಲೇಷನ್ ಆಗಿದೆ? ಅದು ಕ್ಯಾಲ್ಕುಲೇಷನ್ ಆಗಿದೆ. ಹೆಚ್ಚು ಕಮ್ಮಿ ಒಂದು 39 ಕ್ವಿಂಟಾಲ್ ಹತ್ತತ್ರ 40 ಕ್ವಿಂಟಾಲ್ ಹತ್ತತ್ರ 40 ಕ್ವಿಂಟಾಲ್ 2 ಎಕರೆಗೆ ಬಿದ್ದಿದೆ ಒಣ ಅಡಿಕೆ. ಅಲ್ಲಿಗೆ ಎಕರೆಗೆ 20 ಕ್ವಿಂಟಾಲ್ ಹಸಿ ಅಡಿಕೆ, 130 ಕ್ವಿಂಟಾಲ್, ಸಾರಿ 20 ಕ್ವಿಂಟಾಲ್ ಒಣ ಅಡಿಕೆ, 130 ಕ್ವಿಂಟಾಲ್ ಹಸಿ ಅಡಿಕೆ ಬಿದ್ದಂಗೆ ಆಯ್ತಲ್ವಾ? ಓಕೆ, ನೀವು ಶೂಟ್ ಮಾಡಿದ್ವಲ್ಲ ಮಲೇಶಣ್ಣ, ಅದನ್ನ ನಾವು ಇನ್ನೂ ಪೋಸ್ಟ್ ಮಾಡಿರ್ಲಿಲ್ಲ, ಅಂದ್ರೆ ವಿಡಿಯೋ ಲಾಂಚ್ ಮಾಡಿರ್ಲಿಲ್ಲ. ಬಿಕಾಸ್ ನಿಮ್ದು ಕೊಯ್ಲೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಕ್ಯಾಲ್ಕುಲೇಷನ್ ತಗೊಂಡು ಏನೇನು ಅಡಿಕೆ ಎಷ್ಟು ಬಂತು ಅಂತ ನೋಡ್ಕೊಂಡು ಒಟ್ಟಿಗೆ ಕೊಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿಗೆ ನಿಮಗೆ ಎಕರೆಗೆ 130 ಕ್ವಿಂಟಾಲ್ ಹಸಿ ಅಡಿಕೆ ಬಂದಂಗಾಯ್ತು. ಸೊ ನಾವು ಫಸ್ಟ್ ಹೇಳೋದೇ 100 ಕ್ವಿಂಟಾಲಿಗೆ ಹೋಗೋಣ ಅಂತ. ನಾವು 100 ಕ್ವಿಂಟಾಲಿಂದ ಈಗ 130 ಕ್ವಿಂಟಾಲಿಗೆ ದಾಟಿದೀವಿ. ಅಪ್ಪಾಜಿ, ತಮಗೆ ಹೇಗೆ ಅನಿಸ್ತಾ ಇದೆ? 130 ಕ್ವಿಂಟಾಲ್ ಬಂದಿದೆ ಅಲ್ವಾ? ಓಕೆ, ಸಮಾಧಾನ ಇದೆಯಲ್ಲ ನಿಮಗೆ? ಸಮಾಧಾನ ಅಂದ್ರೆ ತುಂಬಾ ಸಮಾಧಾನ ಇದೆ. ಎಲ್ಲರಿಗೂ ಹೇಳ್ಬೋದಲ್ಲ ಸಾವಯವ ಕೃಷಿ ಮಾಡ್ಲಿ ಅಂತ ಸಂತೋಷ. ಅವರೇ ಬರ್ತಾರೆ ಇನ್ನೊಂದ್ 2 ವರ್ಷ. ಅದೇ, ಯಾರೇ ಬಂದ್ರು ಒಂದೇ ಸಲ ಅಲ್ಲ, 1 3 ವರ್ಷ ಕರೆಕ್ಟ್ ಆಗಿ ಮಾಡಂಗಿದ್ರೆ ಬರಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಮಾಡ್ಕೊಳ್ಳಿ. ಸಾವಯವದಲ್ಲಿ ಹೋಗ್ತೀವಿ ಅಂದ್ರೆ ಎಲ್ಲದಕ್ಕೂ ಮುಖ್ಯ ಮಣ್ಣನ್ನ ನಾವೆಷ್ಟು ಚೆನ್ನಾಗಿ ಮಾಡ್ತೀವಿ, ಇಳುವರಿ ಬಂದೇ ಬರುತ್ತೆ. ಈಗ ನೀವು ಅನುಭವಿಸ್ತಾ ಇದ್ದೀರಾ, ಇಳುವರಿ ಬರ್ತಾ ಇದೆ ನಿಮಗೆ. ಇನ್ನು ನಿಮ್ದು ಬೇರೆ 10-12 ಎಕರೆಯಲ್ಲೂ ಅದೇ ತರ ಬರ್ತಾ ಇದೆ. ನಾವು ಈ ಶೂಟ್ ಮಾಡಿದ್ದು 2 ಎಕರೆ ಅಲ್ವಾ, ಹಾಗಾಗಿ ನಾನು ಬರೀ 2 ಎಕರೆ ಕೇಳಿದೆ. ಇನ್ನು ಬೇರೆ ಎಲ್ಲ ಸೇರಿ ನಿಮ್ಗೆ ಜಾಸ್ತಿ ಇದೆ. 11 ವರ್ಷದ ಗಿಡದಲ್ಲಿ. ಅದು ತುಂಬಾ ಹಾಳಾಗಿ ತೋಟನೇ ಅಲ್ವಾ ನಾವು ಇದು ಮಾಡಿದ್ದು. ಅದನ್ನ ರಿಕವರಿ ಆಗಿ 120 ಕ್ವಿಂಟಾಲ್ 130 ಕ್ವಿಂಟಾಲ್ ಹಸಿ ಅಡಿಕೆ ಬಂದಂಗಾಯ್ತು. ಎಕರೆಗೆ 20 ಕ್ವಿಂಟಾಲ್ ಒಣ ಅಡಿಕೆ ಅವ್ರಿಗೆ ಬಿದ್ದಂಗಾಯ್ತು ಅವರೇಜ್ ಆಗಿ. ಓಕೆ, ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಡಾಕ್ಟರ್ ರಮೇಶ್ ಅವರು ಹಡನಹಳ್ಳಿ ಗ್ರಾಮದಲ್ಲಿದ್ದೀವಿ. ಒಂದು ತೋಟ ನಿಮಗೆ ತೋರಿಸ್ಬೇಕಂತ ಬಂದಿದ್ದೀವಿ. ನಮ್ಮ ಡಾಕ್ಟರ್ ರಮೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಅದೇ ಇವತ್ತು ಹೊಳಲೂರು ಶಿವಮೊಗ್ಗ ಗ್ರಾಮಾಂತರ ಹಾಡೋನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಈಗ ಒಂದು ಸಾರಿ ನಮ್ಮ ರೈತ ಬಾಂಧವರಿಗೆ ಈ ತೋಟದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತೆ ಹಿಡಿದಿರ್ತಕ್ಕಂಥ ಕೊನೆಗಳನ್ನು ಒಮ್ಮೆ ತೋರಿಸ್ಬಿಡಿ ಎಲ್ಲರಿಗೂ. ಒಂದ್ಸಲಿ ತೋಟ ನೋಡ್ಕೊಳ್ಳಿ, ಮಿಕ್ಕಿದ್ದು ಆಮೇಲೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ರೈತರಿದ್ದಾರೆ, ರೈತರು ಏನೇನಾಗಿದೆ ಏನೇನಾಗಿಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಇದನ್ನ ನೋಡಿ, ಇದು 2 ಕೊಯ್ಲು ಆಗಿದೆ ಅವ್ರದ್ದು, 3ನೇ ಕೊಯ್ಲು ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ಒಮ್ಮೆ ಬನ್ನಿ ಸರ್ ನೋಡಿ ಅಂತ ಹೇಳಿದ್ದಕ್ಕೆ ಬಂದಿದ್ದೇವೆ. ಇದು ಅವ್ರದ್ದು ಸಹಜವಾಗಿ ಭಾಳ ದೊಡ್ಡ ರೈತರವರು ಈ ಭಾಗದಲ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನು, ಅಡಿಕೆ ಕೇಣಿ ಎಲ್ಲ ಮಾಡ್ತಾರೆ, ಅಡಿಕೆ ವ್ಯಾಪಾರಸ್ಥರು. ಹೌದು, ಒಂದು 10-12 ಎಕರೆ ತೋಟ ಇದೆ. ಈಗ ನಾವು ಬಂದಿರೋದು ಇದು 1100 ಗಿಡ ಇರೋಂಥ ಒಂದು ಭಾಗ ಅವ್ರದ್ದು. ಈ 1100 ಗಿಡದಲ್ಲಿ ಅವರು ಈ ಹಿಂದೆ ಎಲ್ಲ 10 ಚೀಲ ಹಸಿ ಅಡಿಕೆ ಬೆಳೆದು ತುಂಬ ಬೇಜಾರಾಗಿ ನಮಗೆ ಸಿಕ್ತವ್ರವರು. ಇವತ್ತು ಅದೇ ಇದರಲ್ಲಿ ಅಡಿಕೆ ಕೊಯ್ಲಾಗಿದೆ. ಇದನ್ನೆಲ್ಲ ನಾವು ಅವರಿಂದ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತೇವೆ. ಸುಮ್ಮನೆ ಸದ್ಯಕ್ಕೆ ಈಗ ಬಂದಿರೋ ಗೊನೆಗಳು ನೋಡಿ ಹೇಗೆ ಬಂದಿದೆ ಅಂತ. 2 ಕೊಯ್ಲು ಆಗಿದೆ. 2 ಕೊಯ್ಲು ಆಗಿದ ನಂತರದ ಗೊನೆಗಳು. ಈ ಮರ ನೋಡಿ, ಇನ್ನು ಇಷ್ಟು ಉಳಿದಿದೆ. ಹಾಗೆ ಪ್ರತಿಯೊಂದು ಮರ ನೋಡಿ, ಅದ್ರ ಪಕ್ಕದ ಮರ ನೋಡಿ. ದೂರದಿಂದ ನಾನು ಝೂಮ್ ಮಾಡ್ತಾ ಇರೋದ್ರಿಂದ ಕೆಲವು ತೋರಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಆದರೂ ಝೂಮ್ ಮಾಡಿ ತೋರಿಸ್ತೇನೆ. 2 ಕೊಯ್ಲು ಆದ್ಮೇಲೆ ಮತ್ತೆ ಉಳಿದಿರೋ ಗೊನೆಗಳಿವು ನೋಡಿ. 3 ವರ್ಷದ ಕೆಳಗಡೆ ನಮ್ಮ ತಿಪ್ಪೇಶ್ ಅವರು ಹೇಳಿದಂಗೆ ಈ ತೋಟದಲ್ಲಿ ಬರೀ 10 ಚೀಲ ಹಸಿ ಅಡಿಕೆನ ಕೊಯ್ದಿದ್ರು ಈ ರೈತರು. ಈಗ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ಸ್ ಆಗ್ತಾ ಈ ಮಟ್ಟದಲ್ಲಿ ಫಸಲು ಬಂದಿದೆ. ಇವ್ರು ಪಟ್ಟಿರ್ತಕ್ಕಂಥ ಕಷ್ಟ ಈ ತೋಟದಲ್ಲಿ ನಮಗಿನ್ನೂ ಹೆಚ್ಚಾಗಿ ಪ್ರಾಕ್ಟಿಕಲ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಇಲ್ಲಿ, ಆ ವಿಚಾರವನ್ನು ನಾವು ಆ ರೈತರಿಂದನೇ ಹಂಚ್ಕೊಳ್ಳೋಣ. ಅವರು ತಮ್ಮ ಅನುಭವವನ್ನು ನಿಮಗೆ ಹಂಚಿಕೊಡ್ತಾರೆ. ನಮಸ್ಕಾರ ಮಲ್ಲೇಶ್, ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ನಾವು
ಮಲ್ಲೇಶ್ 3 ವರ್ಷದ ಕೆಳಗಡೆ ನೀವು ಇಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ, ನಿಮ್ಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನು ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿ. ನಿಮಗೆ ಖುಷಿಯಾಗಿದ್ದೀರಿ ನೀವೀಗ? ಸರ್ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಮಲ್ಲೇಶು, ಆಡೋನಹಳ್ಳಿ, ಶಿವಮೊಗ್ಗ ತಾಲೂಕು. ನಾನು ಒಬ್ಬ ರೈತ, ಆಮೇಲೆ ವ್ಯಾಪಾರಸ್ಥ ಕೇಣಿನೂ ಮಾಡಿದ್ವಿ. ಈಗ ಇತ್ತಿತ್ತಲಾಗ ಒಂದು ಸ್ವಲ್ಪ ಬಿಟ್ಟಿವಿ ಸರ್. ನಾವು ಕೃಷಿಯಲ್ಲಿ ಅಡಿಕೆನೇ ಭಾಳ ಅವಲಂಬಿತವಾಗಿ ಬೆಳೀತಾ ಇದ್ವಿ. ಹಿಂದೆ ಏನು ಹಳೆ ಮೆಥಡನ್ನೇ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಅದನ್ನು ಉಪಯೋಗಿಸಂತಾನೆ ಭಾಳ ಚೆನ್ನಾಗಿ 12ರಿಂದ 15 ಕ್ವಿಂಟಾಲ್ ತನಕ ಬೆಳೆದ್ವಿ. ಈಗ ನಿಮ್ಮ ತಂದೆಯವ್ರ ಕಾಲದಿಂದಾನು ಹೆಚ್ಚು ಕಡಿಮೆ ಒಂದು ಎಕರೆಗೆ 10ರಿಂದ 15 ಕ್ವಿಂಟಾಲ್ ತನಕ ಒಣ ಅಡಿಕೆ ತೆಗ್ದಿದ್ದೀರಾ, ಮೊದಲೆಲ್ಲ ತೆಗ್ದಿದ್ದೀರಾ. ಈಗೆಲ್ಲ ಏನಾಗಿದೆ ಮಲ್ಲೇಶಣ್ಣ ಅಂದ್ರೆ, ಎಕರೆಗೆ ನಾವು 100 ಕ್ವಿಂಟಲ್ ಹಸಿ ಅಡಿಕೆ ಹೇಳ್ತಾ ಇದೀವಿ. ಎಕರೆಗೆ 100 ಕ್ವಿಂಟಲ್ ಹಸಿ ಅಡಿಕೆ ಅಂದ್ರೆ ಅದು ಬರುತ್ತಾ? ಕನ್ಫ್ಯೂಷನ್, ಎಸ್ಪೆಷಲಿ ನಮ್ಮ ಶಿವಮೊಗ್ಗ ಭಾಗದಲ್ಲಿರೋರಿಗೆ ಕನ್ಫ್ಯೂಷನ್. ಹಿಂದೆ ನೀವು ಬೆಳೆದಿದ್ದೀರಾ? ಬರುತ್ತೆ. ಯಾಕೆಂತಂದ್ರೆ ಈ ಸಾವಯವ ಕೃಷಿ ನಂಬಿಕೆ ಇಟ್ಟು ಬೆಳೆದ್ರು ಮಾತ್ರ ಬರುತ್ತೆ. ಇಲ್ಲದ್ರೆ ನೀವು ಕೆಮಿಕಲ್ ಅಲ್ಲಿ ಹಾಕಿದ್ರೆ ಏನು ಉಪಯೋಗ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಾವೀಗ ಸಾವಯವ ಕೃಷಿ ಬಂದ್ಮೇಲೆ ನಂಬಿಕೆ ಇಟ್ಟು ಬಂದೇ ಬರುತ್ತೆ ಅಂತ ಬೆಳೆದು ನಾನು ತೋರಿಸ್ತಾ ಇದೀನಿ. ಈ ನೀವು 10ರಿಂದ 15 ಕ್ವಿಂಟಲ್ ಒಣಡಿಕೆ ಬೆಳೀತಿದ್ದವರು ನಿಮಗೆ ಎಲ್ಲಿಂದ ಎಷ್ಟು ಕುಸಿತ ಆಯ್ತು? ಈಗ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಏನು, ಹೇಗೆ ಕುಸಿತ ಆಗ್ಲಿಕ್ಕೆ ಕಾರಣ? 15 ಕ್ವಿಂಟಾಲ್ ಬೆಳೀತಾ ಇದ್ವಿ. ಇದೇ 3 ವರ್ಷದಿಂದ 1100 ಗಿಡಕ್ಕೆ ಬರೀ 10 ಚೀಲ ಹಸಿಕಾಯಿ ಕೊಯ್ಕೊಂಡು ಬಂದಿದ್ದೀವಿ. ಎಕರೆಗೆ 15 ಕ್ವಿಂಟಲ್ ಒಣಡಿಕೆ ಬೆಳೆದಿರೋ ನೀವು 10 ಚೀಲ ಹಸಿ ಅಡಿಕೆ ಬಂದಿದೆ. ಹಸಿಕಾಯಿ ಕೊಯ್ದಿರೋದು ನನ್ನ ಲೈಫ್ ಅಲ್ಲಿ ಇದೆ. ಅದೇ ಸಂದರ್ಭದಲ್ಲಿ ನೀವು ನನ್ನ ಹತ್ರ ಬಂದಿದ್ದೀರಿ. ಹೌದೌದು ಸರ್. ಸಿಕ್ರು ರಮೇಶ್ ಅಣ್ಣ ಅವರು ಸಿಕ್ರು. ಯಾಕೆ ಬೇಜಾರಾಗಿದೆಯಾ ಅಂತಂದ್ರೆ, ಸರ್ ಹಿಂಗೆ ಯಾವ ರೀತಿ ಕೃಷಿ ಮಾಡಬೇಕು, ಹಿಂದಿನ ಕಾಲದಿಂದ ಏನ್ ಮಾಡ್ಕೊಂತ ಬಂದ್ವಿ ಅದನ್ನೇ ಮಾಡ್ಕೊಂತ ಬಂದ್ವಿ. ಈಗ 3 ವರ್ಷದಿಂದ ಬರೀ 10 ಚೀಲ 1100 ಗಿಡಕ್ಕೆ 10 ಚೀಲ ಹಸಿಕಾಯಿ ಕೊಯ್ದೆ. ಬೇಜಾರಾಗಿ ಭತ್ತ ಬೆಳೆದ್ರೆ ಉತ್ತಮ ಅನ್ನೋ ಮಟ್ಟಕ್ಕೆ ಕದ್ಲಿ ತಗೊಂಡು ಕಡಿಯಕ್ಕೆ ಹೋದ ಪರಿಸ್ಥಿತಿಯಾಗ ನೀವು ಸಿಕ್ಕಿರಿ. ಅವತ್ತಿನ ದಿವಸದಲ್ಲಿ ನೀನು ತುಂಬಾ ಕಂಗಾಲಾಗಿದ್ದೆ. ನಾನು ಏನ್ ಹೇಳ್ತೀನಿ ಸರ್, ಕಡಿಯಕ್ಕೆ ಹೋದ ನಾನು ಮರ ಕಂದಿ ತಗೊಂಡ್ ಒಂದು 10 ಜನ ಕೂಲರ್ ಹೆಂಗೋ ರೆಡಿ ಇದ್ರು ಕಡದತ್ಲ ಭತ್ತ ಮಾಡೋಣ ಬರ್ರೋ ಅನ್ನೋ ಮಟ್ಟಕ್ಕೆ ಬಂದಾನು ಮಲ್ಲೇಶು. ಯಾಕಂದ್ರೆ ನೀವು ಇಡೀ ನಿಮ್ ಇರ್ತಕ್ಕಂಥ 16 ಎಕರೆ ಒಳಗೆ ನೀವು 60ರಿಂದ 65 ಕ್ವಿಂಟಾಲ್ ಒಣ ಅಡಿಕೆ ಹಸಿ ಬೆಳೆದವ್ರು ನೀವು. ಒಂದೇ ಸರಿಗೆ ನಿಮಗೆ ಎಲ್ಲ ಕಡೆಯಿಂದ ನಿಮಗೆ ಬರೀ ಒಂದು 25 ಕ್ವಿಂಟಾಲ್ ಒಣ ಅಡಿಕೆ ಬಂತು. ಇದು ಬರೀ ಇಷ್ಟರಲ್ಲಿ ನೀವು ತುಂಬ ಕೊಯ್ಯರು ಬರೀ ಒಂದು 10 ಚೀಲ ಹಸಿ ಅಡಿಕೆ ಕೊಯ್ದಿರಿ ಅಂತಂದರೆ ನೀವಂತಲ್ಲ ಯಾವ ರೈತರಾದರೂ ಕಂಗಾಲಾಗಿ ಹೋಗೋದೇ. ನನಗೆ ನೆನಪಿದೆ ಅಣ್ಣ, ನಾನು ಮನೆಗೆ ಹೋಗೋದಿಲ್ಲ, ನಾನು ಮನೆಗೆ ಹೋಗಂಗೇ ಇಲ್ಲ. ಯಾರಿಗೆ ಮಖ ತೋರಿಸೋದು, ಯಾರಿಗೆ ಬಿಡೋದು, ಯಾರಿಗೆ ಕೊಡೋದು, ಯಾರಿಗೆ ಕೊಡೋರಿಗೇನು ಅಂತ ನೀವು ಭಾಳ ಅಳಲು ತೊಳ್ಕೊಂಡ್ರಿ. ಆವತ್ತಿನ ದಿವಸ ನನಗೆ ತೋಚಿದ್ದನ್ನೇ ಹೇಳಿದೆ, ನೋಡಪ್ಪ ಈ ಕೃಷಿ ಸರಿಯಲ್ಲ, ನೀವೊಂದು ಸ್ವಲ್ಪ ಬದಲಾವಣೆ ಮಾಡ್ಕೋ, ಸಾವಯವ ಕೃಷಿಯನ್ನ ಮಾಡು ಅಂತ ನಿನಗೆ ಹೇಳಿದಾಗ ನೀನು ಕರೆಕ್ಟಾಗಿ ಮಾಡಿದ್ವಿ. 1100 ಗಿಡಕ್ಕೆ 10 ಚೀಲ ಬಂದ್ರಿ. 10 ಚೀಲ ಹಸಿಕಾಯಿ ಕೊಯ್ದು ನಿಮ್ಮ 10ರಿಂದ 12 ಎಕರೆ ತೋಟದಲ್ಲಿ ನೀವು 25 ಕ್ವಿಂಟಲ್ ಒಣಡಿಕೆ ಬೆಳೆದ್ರಿ ಅವತ್ತಿನ ದಿವಸದಲ್ಲಿ ಅಲ್ವಾ? ಅಷ್ಟು ಸಮಸ್ಯೆಯಲ್ಲಿ ಇದಾದ್ರಿ. ಆಮೇಲೆ ಏನೇನ್ ಬದಲಾವಣೆ ಆಯ್ತು ಸರ್? ಇವರು ಬಂದಾದ್ಮೇಲೆ ಸಾವಯವ ಕೃಷಿಗೆ ಮಾಡು ಅಂದ್ಮೇಲೆ ಆಯಾ ಮೆಥಡ್ ಅಲ್ಲಿ ಮಾಡಿದೆ. ಇವತ್ತು ನನಗೆ ಒಂದು ಎಕರೆಗೆ 100 ಕ್ವಿಂಟಾಲ್ ಹಸಿಕಾಯಿ ಕೊಯ್ಯೋ ಒಂದು ಸಂದರ್ಭ ಬಂದಿದೆ. ನೋಡಿ, ಈಗ ನಾನೆಲ್ಲ ತೋರಿಸ್ತೀನಿ ನಿಮಗೆ, ಗೊನೆಗಳು ತೋರಿಸ್ತಾ ಇದ್ದೀನಲ್ಲ ನೋಡಿ, ಗೊನೆಗಳು ಹೇಗಿದೆ. ಎಷ್ಟು ಕೊಯ್ಲಾಗಿದೆ ಮಲ್ಲೇಶಣ್ಣ ಇದು? 2 ಕೊಯ್ಲಾಗಿದೆ ಸರ್. 2 ಕೊಯ್ಲು ಹೋಗಿದೆ ಅಲ್ಲ? ಹೌದು. 2 ಕೊಯ್ಲಿಗೆ ಎಷ್ಟು ಗೊನೆ, ಎಷ್ಟು ಚೀಲ, ಎಷ್ಟು ಕ್ವಿಂಟಲ್ ಹೋದಂಗಾಗಿದೆ? ಈ 2 ಕೊಯ್ಲಿಂದ ಒಂದು 25ರಿಂದ 28 ಕ್ವಿಂಟಲ್ ಹಸಿಕಾಯಿ ಕೊಯ್ದಿದೆ. ಸ್ವಲ್ಪ ಇಂಬೆಳಸ್ ಆಗಿರೋದ್ರಿಂದ. ಹೌದು. ರೈತ ಬಂದರೆ ಸಹಜವಾಗಿ ನಿಮ್ಗೆ ಝೂಮ್ ಮಾಡ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಈ ಗೊನೆಗಳು ನೋಡಿ, ಒಂದೊಂದು 10 kg ಗೊನೆಗಳಿದೆ. ಇನ್ನು 2-3 ಗೊನೆ ಕಾಣ್ತಾ ಇದೆ. ಕೆಲವು ಮರದಲ್ಲಿ 3-4 ಗೊನೆ ಇದೆ, ಕೆಲವು ಮರದಲ್ಲಿ 2 ಗೊನೆಗಳಿದೆ. ಬರೀ 10 kg ಆದರೂ ಇನ್ನೂ ಮರದಲ್ಲಿ 20 kg ಹಸಿ ಅಡಿಕೆ ಇದೆ. ಇವೆಲ್ಲ ಕೊಯ್ದ್ರೆ ಅವ್ರಿಗೆ ಎಷ್ಟು ಅಡಿಕೆ ಆಗ್ಬೋದು ನೀವೇ ಲೆಕ್ಕಾಚಾರ ಮಾಡಿ. ಅವ್ರು ಹೇಳ್ತಾ ಇದ್ದಾರೆ 100 ಕ್ವಿಂಟಲ್ ಹಸಿ ಅಡಿಕೆ ನನ್ನ ಎಕರೆಗೆ ಬರಂಗಾಗಿದೆ ಅಂತ. ಈಗ ಸಹಜವಾಗಿ ಈ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ 100 ಕ್ವಿಂಟಲ್ ಹಸಿ ಅಡಿಕೆ ಅಂದರೆ ಎಲ್ಲರದು ಬಾಯಲ್ಲಿ ಅಚ್ಚರಿ ಆಗ್ತಾ ಇದೆ. ಯಾಕಂದರೆ ಎಲ್ಲ ರೈತರುಗಳಿಗೂ 40-50 ಕ್ವಿಂಟಲ್ ಬೆಳೆದ್ಬಿಟ್ರೆ ಭಾಳ ದೊಡ್ಡ ರೈತರಾಗ್ತಾ ಇದ್ದಾರೆ. ಇಲ್ಲಿ 100 ಕ್ವಿಂಟಲ್ ಬೆಳೆಯೋರು ಇಲ್ದಂಗೆ ಆಗಿದೆ. ಎಲ್ಲ ಮಲೆನಾಡು ಜಾಗ ಬೆಳೀತಾರೆ, ನಮ್ಮ ಭಾಗದಲ್ಲಿ ಬೆಳೆಯೋಲ್ಲ ಅಂತಾರೆ. 2 ಕೊಯ್ಲು ಆಗಿದೆ. ನಮ್ಮ ಮಲ್ಲೇಶ್ವರಗಳು ನೋಡಿ ಎಷ್ಟಿದೆ, ಕಡಿಮೆ ಆಗಿ ಮತ್ತೆ ರಿಕವರಿ ಆಗಿದ್ದಾರೆ. ಹಿಂದೆ ಬೆಳೆದಿದ್ದಾರೆ, ಅವ್ರ ತಂದೆಯ ಕಾಲದಲ್ಲಿ ಬೆಳೆದಿದ್ದಾರೆ, ಅವ್ರ ಕಾಲದಲ್ಲಿ ಬೆಳೆದಿದ್ದಾರೆ. ಮಧ್ಯದಲ್ಲಾದ ಕೆಲವು ತಪ್ಪುಗಳಿಂದ ಆಗಿಲ್ಲ. ತಿಪ್ಪೇಶು ಸರ್, ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ. ಹೌದು. ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಹಾಯಿ ನೀರು. ಹೌದು, ಎಲ್ಲರಿಗೂ ಹಾಯಿ ನೀರು. ಈ ಭದ್ರಾವತಿ ಮತ್ತು ಶಿವಮೊಗ್ಗ, ಸ್ವಲ್ಪ ತರೀಕೆರೆ ಈ ಭಾಗಗಳಲ್ಲಿ, ಚನ್ನಗಿರಿ ಭಾಗಗಳಲ್ಲಿ ಸ್ವಲ್ಪ ಹಾಯಿ ನೀರಿದೆ. ಕೆಲವು ಕಡೆ ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಬೋರ್ಗೀರ್ ಮಾಡ್ಕೊಂಡಿದ್ದಾರೆ. ಈ ಹಾಯಿ ನೀರು ಇರೋ ಪ್ರದೇಶದಲ್ಲಿ ನಾವು ಯಾವುದೇ ರೈತರನ್ನ ಕೇಳಿದಾಗ ಅವ್ರ ಮನಸ್ಥಿತಿ ಹೇಗಿತ್ತಂದ್ರೆ,
ಏನ್ ಬಿಡೋಣ ಇಲ್ಲಿ ಏನ್ ಮಾಡಿದ್ರೆ ನಾವು 35-40 ಕ್ವಿಂಟಲ್ ಮೇಲೆ ಬರೋದಿಲ್ಲ ಯಾವಾಗ. ಹೌದು. ಇದೇ ಡೈಲಾಗ್ ಅನ್ನ ಮಲೇಶಿ ನೀವು ಹೇಳಿದ್ರಿ, ನಾನು ನಂತರ ಹೇಳಿದ್ದೀನಿ, ನಾನು ಹೇಳಿದ್ದೀನಿ, ಬರಲ್ಲ ಏನ್ ಖಂಡಿತವಾಗ್ಲೂ ಮಾಡಿದ್ರು ಹೇಳಿದ್ದೀನಿ. ಅಂತಿದ್ರಿ. ಆದ್ರೆ ಎಲ್ಲ ರೈತರುಗಳಿಗೆ ನಾವು ಏನೇನು ಹೇಳೋದಂದ್ರೆ, ಮಾಡ್ತಕ್ಕಂಥ ಈಗ ದುಡ್ಡು ಹಾಕ್ತೀರಿ, ಬೇಕಾದಷ್ಟು ದುಡ್ಡು ಸುರಿತೀರಿ, ಅದನ್ನೇ ಕ್ರಮಬದ್ಧವಾಗಿ ಸುರಿದ್ರೆ ನೀವು ಈ ಇಳುವರಿನ ನೀವು ನೋಡ್ಬೋದು. ಇವತ್ತು ಮಲ್ಲೇಶಿ ನೋಡ್ತಾ ಇದ್ದಾರೆ, ಖಂಡಿತ ನೋಡ್ಬೋದು ಸರ್. ನೋಡಿ ಅವ್ರ ಮುಖದಲ್ಲಿ ನಗು ಇದೆ ಇವತ್ತು. ಇದೇ 3 ವರ್ಷದ ಇದೇ ಕೆಳಗಡೆ 3 ವರ್ಷದ ಕೆಳಗೆ ನಾನು ಹೇಳ್ತಾ ಇದ್ನಲ್ಲ, ಇವ್ರು ಭೇಟಿ ಸಿಗ್ಲಿದ್ರೆ ತಿರ್ಗಾ ಬೆಳಿಗ್ಗೆ ನಾನು ಕಂದ್ಲಿ ಇಟ್ಟು ಕೊಡ್ಲಿ ಇಟ್ಟು ಅಡಿಕೆ ಮರ ಕೊಯ್ಯೋ ಮಿಷಿನಲ್ಲೇ ಕೊಯ್ತಾ ಇದ್ದೆ, ಖಂಡಿತವಾಗ್ಲೂ ಕೊಯ್ತಾ ಇದ್ದೆ. ಯಾಕೆಂದ್ರೆ 10 ಚೀಲ 1100 ಕೊಯ್ದಾಗ ಬೇಜಾರಾಗುತ್ತೆ. ಬೆಳೆಸಿ ಈ ಮಟ್ಟಕ್ಕೆ ಬಂದ ಗಿಡನೇ ಹಾಳಾಗೋಗಿತ್ತು. ಹೌದು ಹೌದು, ಬಹಳ ಬೇಜಾರಾದ ಸಂಗತಿನೇ. 10 ಚೀಲ ನೀವು 100 ಕ್ವಿಂಟಲ್ ಬೆಳೆದವರು, 15 ಕ್ವಿಂಟಲ್ ಎಕರೆಗೆ ಒಣಾಡಿಕೆ ತೆಗ್ದವ್ರು ನೀವು, 10-15 ಎಕರೆ ನಿಮ್ಮ ಜಮೀನು, 10-12 ಎಕರೆ ಜಮೀನಿದ್ದು ಬಂದಿಲ್ಲ ಅಂದಾಗ ಬೇಜಾರು ಆಗೇ ಆಗುತ್ತೆ. ನಾವು ರೈತ ಬಾಂಧವರಿಗೆ ಏನು ಹೇಳಕ್ ಹೊರಟಿದ್ದೀವಿ ಅಂತಂದ್ರೆ, ಒಂದು ಸಂದೇಶವನ್ನ ನಾವು ಎಲ್ಲರಿಗೂ ಕೊಡಬೇಕು. ಅಲ್ಲಿಂದ ನಾವು ಪ್ರತಿಯೊಂದು ವಿಡಿಯೋಗಳು ನಿಮಗೆ ಒಂದು ಸಂದೇಶ ಕೊಡ್ತೀವಿ. ಏನಂದ್ರೆ, ಸಾವಯವ ಕೃಷಿ ಮಾಡೋದ್ರಿಂದ ನೀವು ಯಾವುದೇ ಕಾರಣದಲ್ಲೂ ಕುಂಠಿತ ಆಗೋದಿಲ್ಲ. 100% ಆಗಿ ನಿಮಗೆ 1 ವರ್ಷದಲ್ಲಿ ನಿಮಗೆ ಭೂಮಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, 2ನೇ ವರ್ಷದಲ್ಲಿ ನಾವು ಗಿಡ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, 3ನೇ ವರ್ಷದಲ್ಲಿ 100% ಆಗಿ ರೂಟು ಶೂಟು ಸರಿ ಆತಂದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಖಂಡಿತ 100% ಆಗಿ ಬಂದೇ ಬರುತ್ತೆ. ಅದಕ್ಕೆ ಮಲ್ಲೇಶಿನೇ ಸಾಕ್ಷಿ. ಇನ್ನು ಈಗ ಇದು ಅಷ್ಟೇ, ಇವ್ರಿಗೆ ಗೊತ್ತಿಲ್ಲ, ನಮ್ಮ ಹತ್ರ ನಮ್ಮ ಗೈಡಿಗೆ ಬಂದರು, ನಾವು ಗೈಡ್ ಮಾಡಿದ್ವಿ, ಇವ್ರು ಈ ಥರ ಬೆಳೆದ್ರು, ಬರ್ತಾ ಇದೆ, ಎಕರೆಗೆ 100 ಕ್ವಿಂಟಲ್ಗೆ ರೀಚ್ ಆದ್ವಿ ನಾವು. ಎಲ್ಲಿ? ಹಡನಹಳ್ಳಿ ಭಾಗದಲ್ಲಿ, ಶಿವಮೊಗ್ಗದ ಗ್ರಾಮಾಂತರ ಭಾಗಗಳಲ್ಲಿ. ಆಯ್ತಾ, ಮುಂದಿನ ದಿನಗಳಲ್ಲಿ ಇದನ್ನ ನಾವು 110, 120, 130 ಕ್ವಿಂಟಲ್ಗೆ ಹೋಗ್ಬೋದು, ಪಾಸಿಬಿಲಿಟೀಸ್ ಇದೆ. ಎಲ್ಲ ರೈತರು ಅಷ್ಟೇ, ನಮ್ಮ ಮಲ್ಲೇಶ್ವರ ಥರ ನೀವು ಬೇರೆ ಕಡೆ ನಿಮ್ಮಲ್ಲಿರೋ ಸಾವಯವ ಕೃಷಿ ತಜ್ಞರ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಏನು ಹೇಳ್ತಾರೋ ಅದನ್ನು ತಗೊಳ್ಳಿ, ಅವ್ರ ಪ್ರಕಾರ ನೀವು ಫಾಲೋ ಮಾಡಿ. ಗೊತ್ತಾಗಿಲ್ವಾ, ನಮಗಾರು ಕಾಲ್ ಮಾಡಿ, ನನ್ನ ನಂಬರ್ ಇರುತ್ತೆ, ರಮೇಶ್ ಅವ್ರ ನಂಬರ್ ಇರುತ್ತೆ, ನಂಬರಿಗೆ ಕಾಲ್ ಮಾಡಿ. ನಮ್ಮ ಮಲ್ಲೇಶ್ ಅವ್ರ ನಂಬರ್ ಸಮೇತ ಹಾಕಿರ್ತೇವೆ. ನಾವು ಸಹಜವಾಗಿ ಹಿಂದೆ ಎಲ್ಲ ವೀಡಿಯೋಗಳಲ್ಲಿ ಎಲ್ಲ ರೈತರುಗಳ ನಂಬರ್ ಕೊಡ್ತಾ ಇದ್ವಿ. ಬಟ್ ಒಂದು ವಿಡಿಯೋ ಹಾಕ್ಬಿಟ್ಲೆ ಅಲ್ಲಿ ಲಕ್ಷಾಂತರ ವ್ಯೂಸ್ ಆದ ಕೂಡಲೇ ಎಲ್ಲ ರೈತರುಗಳಿಗೆ ಎಲ್ಲ ವೀಕ್ಷಕರು ರೈತರುಗಳಿಗೆ ತೊಂದರೆ ಕೊಡ್ತಾರೆ ಅಂತ ರೈತರುಗಳದೊಂದು ಆಕ್ಷೇಪಣೆ ಇದೆ. ಸೊ ನಾವು ಮಲ್ಲೇಶ್ವರ ಹತ್ರ ಮೊದಲೇ ಕೇಳಿದ್ವಿ, ನಿಮ್ಮ ನಂಬರ್ ಹಾಕಿದ್ರೆ ತೊಂದರೆ ಇಲ್ವಾ ಅಂತ ಹೇಳಿ. ಹಾಕಿ ನಾನು ಕಾಲ್ ಮಾಡ್ರಿ ಹೇಳ್ತೇನೆ. ಬಟ್ ನನಗೆ ಪದೇ ತೋಟಕ್ಕೆ ಬಂದು ತೊಂದರೆ ಕೊಡೋದಾದ್ರೆ ಬೇಡ, ನಾನು ವಿಚಾರ ಬೇಕಾದ್ರೆ ಹೇಳ್ತೇನೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಲ್ಲೇಶ್ವರೇ, ನಾನು ಅದೇ ಹೇಳಿ, ನೀವು ರೈತರು ಏನಾರ ನಿಮ್ಮನ್ನು ಕಾಲ್ ಮಾಡಿದ್ರೆ ಅಥವಾ ಒಮ್ಮೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಮ್ಮೆ ತೋಟ ನೋಡ್ತೀನಿ ಅಥವಾ ಮಾಡ್ತೀನಿ ಅಂದರೆ ನಿಮಗೇನು ಅಬ್ಜೆಕ್ಷನ್ ಇಲ್ವಾ? ಬಂದು ನೋಡ್ಬೋದಾ? ಬಂದು ನೋಡ್ಬೋದು ಸರ್, ಏನು ತೊಂದರೆ ಇಲ್ಲ. ಸರಿ ಇದೆಯಲ್ಲ. ನೀವು ಇನ್ ಕೇಸ್ ಅವ್ರು ಏನಾರೇ ಬರ್ತಾರೆ ಅಂದರೆ ನಿಮ್ಮ ನಂಬರ್ ಏನಾರ ಕೊಡ್ಲಿಕ್ಕೆ ಆಗುತ್ತಾ? ಕಾಲ್ ಮಾಡ್ಕೊಂಡು ಡೈರೆಕ್ಟ್ ಅವರೇ ನಿಮ್ಮನ್ನೇ ಕಾಲ್ ಮಾಡ್ಕೊಂಡು ಬರ್ತಾರೆ. ಬರ್ಲಿ. ಸೊ ನಂಬರ್ ಹೇಳಿ ನಿಮ್ಮದು. 99 99 45 45 10 10 72 72